ಸರಿ ಆರ್ತಿ, ವೇದನ ಬಿಟ್ಟು ಹೋದಿಯಂತೆ, ಹೌದಾ? ಯಾರು ಹೇಳಿದ್ದಕ್ಕೆ? ರಾಣಿ ಚಿಕ್ಕಮ್ಮ. ನೀನು ಅವಳನ್ನ ಬಿಟ್ಟು ದೇವಸ್ಥಾನಕ್ಕೂ ಹೋಗದೆ ಬೇರೆ ಎಲ್ಲೋ ಹೋಗಿದೆ ಅಂತ ಕೂಗಾಡಿ ರಂಪರಾಧ ಅಂತ ಮಾಡ್ತಾ ಇದ್ದಾರೆ. ಈ ಭವಾನಿ ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾಳಲ್ಲ. ಓಹೋ ಹೋ ಹೋ ಹೋ, ನಾನು ಆರ್ತಿಗೆ ಬೈದಿದ್ದನ್ನು ಹೇಳ್ತಾ ಇರಬೇಕು. ಹೇಳ್ಕೊ. ಹಿಂದೆ ಬೈತೀನಿ, ಮುಂದೆ ಸಮಾಧಾನನೂ ಮಾಡ್ತೀನಿ. ಇನ್ನು ಮುಂದೆ ಈ ರಾಣಿ ಆಡೋ ಆಟನ ಯಾರೂ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಯಾಕೆ ಅಂದರೆ ಚಿರು ಬಂದಿದ್ದಾನೆ, ನನ್ನ ಚಿರು ಬಂದಿದ್ದಾನೆ. ಹಾಗೇನಿಲ್ಲ ಅದಕ್ಕೆ, ಅದು ಹೇಗೋ ಮಿಸ್ ಆದ್ಲು ಅಷ್ಟೇ. ಇಲ್ವಂತೆ, ನೀನು ಉದ್ದೇಶಪೂರ್ವಕವಾಗಿ ಅವಳನ್ನ ಬಿಟ್ಟು ಹೋಗಿದ್ಯಾ ಅಂತ ನಿನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಹಾಗಂತ ಮನೇಲೆಲ್ಲ ಕೂಗಾಡಿ ಕಿರ್ಚಾಡಿ ರಂಪರಾಧ ಅಂತ ಮಾಡ್ತಾ ಇದ್ದಾರೆ. ನೀನು ಎಲ್ಲಾದರೂ ಹೋಗ್ತಿ, ಏನು ಬೇಕಾದರೂ ಮಾಡ್ಕೊಳ್ತೀಯ. ಅದನ್ನು ಕೇಳೋದಕ್ಕೆ ಅವ್ರು ಯಾರು ಆರ್ತಿ? ಅಲ್ಲ, ನಿನ್ನ ಫ್ಯಾಮಿಲಿ ವಿಷಯಕ್ಕೆ ಅವ್ರು ಯಾಕೆ ತಲೆ ಹಾಕಬೇಕು ಅಂತ? ವೇದ ಏನು ಚಿಕ್ಕ ಹುಡುಗಿನ ಬಿಟ್ಟು ಬಂದರೆ ತಪ್ಪಿಸ್ಕೊಂಡು ಹೋಗ್ತಾಳೆ ಅನ್ನೋದಕ್ಕೆ? ಹೋಗ್ಲಿ ಬಿಡಿ ಅದಕ್ಕೆ, ಆ ವಿಷಯ ಬಿಟ್ಬಿಡಿ. ಇಲ್ಲ ಆರ್ತಿ, ನೋಡು, ನಿನ್ನ ಬಗ್ಗೆ ಅಶೋಕ್ ಬಗ್ಗೆ ಏನಾದರೂ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಸರಿ, ನೀನು ಒಳಗೆ ಬಾ. ಅವ್ರೇನಾದರೂ ತುಂಬ ಪ್ರಶ್ನೆಗಳನ್ನ ಕೇಳಿದ್ರೆ ಅದಕ್ಕೆ ಉತ್ತರನ ಕೊಡಕ್ಕೆ ಹೋಗಬೇಡ. ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಡು, ಓಕೆ? ಅದಕ್ಕೆ ಕೈಗೇನು ಮಾಡ್ಕೊಂಡ್ರಿ? ಓ, ಇದಾ? ಗ್ಲಾಸ್ ಚುಚ್ಕೊಂಡೆ ಆರ್ತಿ, ಅಷ್ಟೇ. ನೋಡ್ಕೊಂಡು ಕೆಲಸ ಮಾಡೋದಲ್ವಾ ಅದಕ್ಕೆ? ನನಗೇನೂ ಆಗಿಲ್ಲ, ನೀನು ಬಾ ಒಳಗೆ. ವೇದನ ಬಿಟ್ಟು ಹೋಗಿದ್ದು ದೊಡ್ಡ ಇಶ್ಯೂ ಆಗಿದೆ. ಈಗ ಮನೆಯವರೆಲ್ಲರೂ ಪ್ರಶ್ನೆ ಕೇಳ್ತಾರೆ. ಈಗಿದನ್ನ ಇಲ್ಲೇ ಬಿಟ್ಟು ಹೋಗೋದು ಉತ್ತಮ. ಯಾರೂ ಇಲ್ದಿರೋ ಸಮಯ ನೋಡಿಕೊಂಡು ಇದಕ್ಕೊಂದು ಪರ್ಮನೆಂಟ್ ಪ್ಲೇಸ್ ಮಾಡಬೇಕು.
ದೇವ್ರೆ, ಸಂಜೆ ಹೊತ್ತಲ್ಲಿ ಹಚ್ಚಿದ ದೀಪ ಯಾಕಾರೋಯ್ತು? ರಾಯ್ರೆ, ಮನೆ ಒಳಗೆ ಹೋಗೋದಕ್ಕೆ ಯಾಕೋ ಧೈರ್ಯನೇ ಸಾಕಾಗ್ತಿಲ್ಲ. ನೀವೇ ಏನಾದರೂ ಒಂದು ದಾರಿ ತೋರಿಸಿ. ಅಮ್ಮೋರೆ, ಯಾವಾಗ ಬಂದ್ರಿ? ದಯವಿಟ್ಟು ಕ್ಷಮಿಸಿ ಅಮ್ಮೋರೆ, ಎಡೋ ಬಿಟ್ಟೆ. ಪರವಾಗಿಲ್ಲಮ್ಮ ತಂಗಿ, ನನಗೇನು ಬೇಜಾರಿಲ್ಲ. ಇದೇನು ತೊಗೊಂಡು ಹೋಗ್ತಿದ್ಯಾ? ಸಂಜೆ ಆಯ್ತಲ್ಲ, ಅದಕ್ಕೆ ರಾಯರ್ ಕೋಡೆ ಕ್ಲೀನ್ ಮಾಡಿ ದೀಪ ಹಚ್ಚಿ ಅಲ್ಲಿದ್ದ ತೀರ್ಥನ ಮತ್ತು ಒಣಗಿದ ಹೂವನ ಗಿಡಗಳಿಗೆ ಹಾಕೋಣ ಅಂತ ಹೋಗ್ತಾ ಇದ್ದೆ. ನನ್ನ ಮೇಲೆ ಬಿದ್ದಿದ್ದು ರಾಯರ್ ತೀರ್ಥನ? ಹೌದು. ಒಳಗೆ ಬರೋದಕ್ಕೆ ರಾಯರ್ ಅನುಮತಿ ಸಿಕ್ಕಿದಾಗಾಯ್ತು. ಸರಿ ಮಾತಂಗಿ, ನೀನು ಹೋಗು. ಆರ್ತಿ, ಯಾಕಮ್ಮ, ಏನಾಯ್ತು? ಹೆದರ್ಕೊಂಡು ಹಾಕಿ ಕಾಣಿಸ್ತಿದೆ. ಏನಿಲ್ಲ ಮವ, ಪೂಜೆ ಎಲ್ಲ ಚೆನ್ನಾಗಾಯ್ತು ತಾನೇ? ಕೇಳಿ ಚಿಕ್ಕಪ್ಪ, ಚೆನ್ನಾಗಿ ಕೇಳಿ. ವೇದಾನ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋದ್ಲ ಅಥವಾ ಇಲ್ವಾ ಅಂತ. ವೇದ, ಈಗ ಹೇಳು. ಆರ್ತಿ ಇಲ್ಲಿದ್ದಾಳೆ. ಅವಳು ಇಲ್ಲದೆ ಇರಬೇಕಾದ್ರೆ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡೋದಲ್ಲ. ಅದೇನು ಕೇಳಬೇಕು ಅಂತಿದ್ದೀರೋ ಇವಳ ಮುಂದೆನೇ ಕೇಳಿ. ಅಕ್ಕ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅದನ್ನು ಅಲ್ಲಿಗೆ ಬಿಟ್ಬಿಡು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಡ. ನಿನ್ನಷ್ಟೇ ಒಳ್ಳೆ ಮನಸ್ಸು ಇನ್ನೊಬ್ರಿಗೂ ಇರಬೇಕಲ್ವಾ ವೇದ? ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಕು ಮಾತಾಡಿದ್ದು ಅಂತ ಹೇಳೇ ವೇದ. ಅತ್ತೆ, ಅದಕ್ಕೆ ಇದೆಲ್ಲ ಆಗಿದ್ದು ನನ್ನಿಂದ. ನಾನು ಮಾಡಿರೋ ತಪ್ಪಿಗೆ ನೀವ್ಯಾರೂ ಜಗಳ ಮಾಡಬೇಡಿ ಪ್ಲೀಸ್, ನಿಮ್ಮ ಕೈ ಮುಗಿತೀನಿ. ಅತ್ತೆ, ವೇದನ ನಾನು ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಲಿಲ್ಲ. ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೊರಟ್ಬಿಟ್ಟೆ. ಆಮೇಲೆ ಫೋನ್ ಮಾಡೋಣ ಅಂದ್ಕೊಂಡೆ. ನನ್ನ ಫೋನ್ನ ಮನೇಲೇ ಬಿಟ್ಟು ಹೋಗಿದ್ದೆ. ವೇದ, ಐ ಆಮ್ ಸಾರಿ ಮಾ. ಅದಕ್ಕೆ ಪ್ಲೀಸ್, ಈಗ ನಾನು ಏನಾದರೂ ಹೇಳಿದ್ನಾ? ನೀವು ನನ್ನ ಹತ್ರ ಎಲ್ಲ ಈ ರೀತಿ ಸಾರಿ ಕೇಳಬೇಡಿ. ಅತ್ತೆ, ಈ ಮನೆ ನಂದ ಗೋಕುಲದ ಥರ ಇರಬೇಕು. ಯಾರು ಯಾರಿಂದನೂ ಮನಸ್ತಾಪಗಳು ಮಾಡ್ಕೊಳ್ಳೋದು ಬೇಡ. ವೇದ ನನ್ನ ತಂಗಿ ಸಮಾನ. ಅವಳನ್ನು ನಡು ರಸ್ತೆಯಲ್ಲಿ ಬಿಟ್ಟು ಬರೋ ಅಷ್ಟು ಉದ್ದೇಶ ನನಗಿರಲಿಲ್ಲ. ಅತ್ತೆ, ಪ್ಲೀಸ್ ಒಂದೇ ಒಂದು ಸರಿ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ. ನಿಮ್ಮ ಕಾಲಿಗೆ ಬೇಕಾದರೂ ಹಿಡ್ಕೊತೀನಿ. ಏನಿದೆಲ್ಲ, ನನಗಿದೆಲ್ಲ ಇಷ್ಟ ಆಗಲ್ಲ. ನಾನು ನಿನ್ನ ಕ್ಷಮಿಸ್ಬೇಕು ಅಂದರೆ 2 ಕಂಡೀಷನ್ ಇದೆ. ಸರಿ ಅತ್ತೆ, ನಿಮ್ಮ 2 ಕಂಡೀಷನ್ನು ನಾನು ಒಪ್ಪಿದ್ದೀನಿ. ಆದರೆ ನೀವು ನನ್ನನ್ನು ಕ್ಷಮಿಸಲೇಬೇಕು.
ನೀನು ಆ 2 ಕಂಡೀಷನ್ಗೆ ಒಪ್ಕೊಂಡ್ರೆ ನಾನು ಕ್ಷಮಿಸ್ತೀನಿ. ಸರಿ. ಮೊದಲನೇದು, ಇನ್ನು ಮುಂದೆ ಹೀಗೆ ಮಾಡಲ್ಲ, ಈ ಮನೇಲಿ ಯಾರಿಗೂ ಬೇಜಾರು ಮಾಡಲ್ಲ ಅಂತ ನನಗೆ ಮಾತು ಕೊಡು. ಅಷ್ಟೇನಾ? ಎರಡನೇ ಕಂಡೀಷನ್ ಏನೇ ರಾಣಿ? ನೀನೇ ನಿನ್ನ ಕೈಯಾರೆ ಉಪ್ಪು ಹಾಕದೆ ಸಕ್ಕರೆ ಹಾಕಿ ನನ್ನೊಬ್ಳಿಗೆ ಮಾತ್ರ ಪಾಯಸ ಮಾಡಿ ತಂದ್ಕೊಡ್ಬೇಕು. ರಾಣಿ, ಪರವಾಗಿಲ್ಲ ಕಣೆ, ನಿನಗೂ ಕಾಮಿಡಿ ಮಾಡೋದು ಬರುತ್ತೆ. ನನ್ನನ್ನೇನು ಕಾಮಿಡಿ ಪೀಸ್ ಅನ್ಕೊಂಡ್ರಾ? ಹಾಗಲ್ವೇ, ಎರಡನೇ ಕಂಡೀಷನಲ್ಲಿ ಬಾಂಬ್ ಏನಾದರೂ ಸಿಡಿಸ್ತೀಯೇನೋ ಅಂತ ಅನ್ಕೊಂಡಿದ್ದೆ. ಆಯ್ತು ಅತ್ತೆ. ಅಮ್ಮ, ಇದು ಮೋಸ. ನೀನು ಮಾತ್ರ ಪಾಯಸ ತಿನ್ಬೇಕಾ? ನಮಗೆ ಅದೆಲ್ಲ ನನಗೆ ಗೊತ್ತಿಲ್ಲ. ನಾನೊಬ್ಳಿಗೆ ಮಾತ್ರ ಮಾಡಿಕೊಡ್ಬೇಕು, ನಾನೊಬ್ಳೇ ತಿನ್ನಬೇಕು ಅಷ್ಟೇ. ವೇದ, ಹೋಗ್ಲಿ ಬಿಡು ಮಗಳೇ. ನಿಮ್ಮಮ್ಮ ಅಪರೂಪಕ್ಕೆ ಕಾಮಿಡಿ ಮಾಡಿದ್ರಿಂದ ನಮ್ಮ ಪಾಲಿಂದು ಅವಳೇ ತಿನ್ನಲಿ. ಆರ್ತಿ, ನಿಮ್ಮತ್ತೆ ಅಪರೂಪಕ್ಕೆ ಪಾಯಸ ಕೇಳ್ತಿದ್ದಾಳೆ. ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ತುಪ್ಪ ಚೆನ್ನಾಗಿ ಹಾಕಿ ಮಾಡಿಕೊಡು. ಆಯಿತು ಮಾವ. ಅತ್ತೆ, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕ್ಷಮಿಸಿದ್ದಕ್ಕೆ. ನೀನೇನು ಅಂತ ನನಗೆ ಗೊತ್ತು ಆರ್ತಿ. ಮಗಳನ್ನ ಬಿಟ್ಟು ಹೋದ್ಯಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ಆಮೇಲೆ ನೀನು ಹಾಗೆ ಮಾಡೋಳಲ್ಲ ಅಂತ ನೆನಪಾಗಿ ಸುಮ್ಮನೆ ಆದೆ. ಆಹಾ, ಎಷ್ಟು ಚೆನ್ನಾಗಿ ನವರಂಗಿ ನಾಟಕ ಆಡ್ತಾರೆ ನೋಡು. ಎಲ್ಲ ಸರಿ. ಆರತಿ ಅಮ್ಮನವರು ಎಲ್ಲಿಗೆ ಹೋಗಿದ್ರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಅಂಥ ಅರ್ಜೆಂಟ್ ಕೆಲಸ ಏನಿತ್ತು? ಆರತಿ ಅಮ್ಮನವರು ರಾಯರ ಮಠಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಪೂಜೆ ಮಾಡಿಸ್ದೆ ಹಾಗೆ ಬಂದಿದ್ದಾರಾ? ಅಂದರೆ ಇವ್ರು ಮಠಕ್ಕೆ ಹೋಗಿರ್ಲಿಲ್ವಾ? ರಾಣಿ ಅಮ್ಮನವ್ರು ಹೇಳ್ದ ಹಾಗೆ ಬೇರೆ ಎಲ್ಲೋ ಹೋಗಿದ್ರಾ? ವೇದಕ್ಕನ ಉದ್ದೇಶಪೂರ್ವಕವಾಗಿ ಬಿಟ್ಟು ಬಂದ್ರಾ? ಇವ್ರ ನಡವಳಿಕೆನೇ ಯಾಕೆ ತುಂಬ ವಿಚಿತ್ರವಾಗಿದೆ. ಇವರು ರಾಯರ ಮಠಕ್ಕೆ ಹೋಗಿಲ್ಲ ಅಂದರೆ ಎಲ್ಲಿಗೆ ಹೋಗಿರ್ಬೋದು? ಕಂಡು ಹಿಡಿಲೇಬೇಕು. ಕಂಡು ಹಿಡಿತೀನಿ. ಸಂತೋಷನ ಚಿರು. ಈ ಅಮ್ಮ ನಿನ್ನನ್ನು ಒಂಟಿ ಮಾಡಲಿಲ್ಲ, ಒಂಟಿಯಾಗಿರೋದಕ್ಕೂ ಬಿಡೋದಿಲ್ಲ.
ನೀನು ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಅಶೋಕ್, ನಾವು ಮಕ್ಕಳು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನೀವೊಂದು ಮಾತು ಹೇಳಿದ್ರಿ, ನೆನಪಿದ್ಯಾ?